ಮಾತನ್ನು ತಮ್ಮ ಮುಖಾಂತರ ಇವತ್ತು ನಮ್ಮ ನಾಡಿನ ಜನತೆಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು 14 ಆನೆಗಳೇನಿದ್ದಾವೆ, ನಿಶಾನೆ ಆನೆ ಮತ್ತು ಅಂಬಾರಿ ಹೊರುವಂಥ ಆನೆ ಅಭಿಮನ್ಯು, ಇದರ ಬಗ್ಗೆನೂ ಈಗಾಗಲೇ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ. ಹೀಗಾಗಿ ಏನು ಮಾವುತರ ಮತ್ತು ಕವಾಡಿಗರ ಪಾತ್ರ ಇದೆ, ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಸುಮಾರು 6395 ಆನೆಗಳಿದ್ದಾವೆ. ಮತ್ತು ಇವತ್ತು ಇಡೀ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಆನೆ ಕಾರ್ಯಾಚರಣೆ ಮಾಡಬೇಕು, ಸೆರೆ ಹಿಡಿಬೇಕು ಅಂತೇಳಿದರೆ ಆಂಧ್ರ ಪ್ರದೇಶದವರು ಬಂದು ನಮಗೆ ಕೇಳ್ತಾರೆ, ಮನವಿ ಮಾಡ್ತಾರೆ. ಇವತ್ತು ಗೋವಾದವರು ಬಂದು ನಮಗೆ ಕೇಳ್ತಾರೆ, ಮನವಿಯನ್ನು ಮಾಡ್ತಾರೆ. ಬೇರೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ, ಅವರಿಂದ ಮಾಹಿತಿಯನ್ನು ಪಡೀತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಅಂತ ಹೇಳಿದರೆ ನಮ್ಮ ಮಾವುತರು ಮತ್ತು ಕವಾಡಿಗರು. ಹೀಗಾಗಿ ಅವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡುವಂಥ ರೀತಿಯಲ್ಲಿ ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಆ ಚಾಮುಂಡೇಶ್ವರಿ ತಾಯಿ ನಮಗೆಲ್ಲರಿಗೆ, ನಾಡಿನ ಜನತೆಗೆ ನಮ್ಮ ದಾರಿದ್ರ್ಯವನ್ನು ದೂರ ಮಾಡಲಿ. ಕೆಲವೊಂದು ಕಡೆ ಪ್ರವಾಹ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಅವರ ಸಮಸ್ಯೆ ನಿವಾರಣೆ ಮಾಡಲಿ. ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಸಾಮರಸ್ಯ ಕೊಡಲಿ. ಎಲ್ಲರಿಗೆ ಹೆಚ್ಚಿನ ಒಂದು ಇವತ್ತು ಬುದ್ಧಿ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೆ ನಾನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ರೀಲ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ ಸರ್. ರೀಲ್ಸ್ ವಿಚಾರದಲ್ಲಿ ಆನೆಗಳ ಬಳಿ ಬಂದು ಮಾಡುವಂಥವರು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ನಾನು ಮಾತನಾಡ್ತಾ ಇದ್ದಾಗ ಹೇಳಿದ್ದೆ, ರೀಲ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಆನೆ ಸಮೀಪ ಹೋಗಲಿಕ್ಕೆ ನಿಷೇಧ ಮಾಡಲಾಗಿದೆ. ನಾನು ಒಂದು ನೋಟನ್ನು ಬರೆದು ಕಳಿಸಿದ್ದೇನೆ, ಟಿಪ್ಪಣಿ ಬರೆದಿದ್ದೇನೆ. ಅದರಲ್ಲಿ ಯಾರು ರೀಲ್ಸ್ ಮಾಡಿದ್ದಾರೆ ಅಥವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥವ್ರ ಮೇಲೇನೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮುಂದೆ ಸ್ಥಳೀಯ ಪೊಲೀಸರು ಅಷ್ಟೇ ಅಲ್ಲ, ಸ್ವಲ್ಪ ಕಮಾಂಡೋಗಳಿಗೆ ಹಾಕಿ ಈ ಆನೆ ಹತ್ತಿರ ಯಾರು ಬರಗೊಡದ ರೀತಿಯಲ್ಲಿ, ಆನೆಗೆ ಯಾವುದೇ ರೀತಿಯಲ್ಲಿ ಕಾಟ ಆಗಲಿ, ತೊಂದರೆ ಆಗಲಿ, ಅದಕ್ಕೆ ಪ್ರಚೋದನೆ ಮಾಡುವಂಥ ಕೆಲಸ ಯಾರು ಮಾಡಬಾರ್ದು. ಇವತ್ತು ಆಗೇನಾದರೂ ಆದರೆ ಅವಘಡಗಳಾಗುವಂಥ ಸಂಭವ ಇರ್ತದೆ. ತಮ್ಮ ಮುಖಾಂತರನೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಯಾರೂ ರೀಲ್ಸ್ ಮಾಡುವಂಥದ್ದಾಗಲಿ ಅಥವಾ ಸೆಲ್ಫಿ ತೆಗೆದುಕೊಳ್ಳುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬಾರದು. ಮತ್ತು ಇದೇನು ದಸರಾ ಮಹೋತ್ಸವ ಇದೆ, ಇದನ್ನು ಒಳ್ಳೆಯ ರೀತಿಯಿಂದ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು, ಒಂದು ವಿನಂತಿಯನ್ನು ಹೇಳ್ತೇನೆ. ದಸರಾ ಆನೆಗೆ ವಿಶೇಷವಾಗಿ ಇವತ್ತು ನಾವು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವ ಆನೆಗಳ ಜೊತೆಯಲ್ಲೇನು, ಉದಾಹರಣೆಗೆ ಇವತ್ತು ಸೆಲ್ಫಿ ಆಗಲಿ, ರೀಲ್ಸ್ ಆಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಕೂಡದು. ಹೌದು, ಎಲ್ಲ ಕಡೆ ಕ್ರಮ ಅಂತ ಹೇಳ್ತೇನೆ. ಸೂಚನೆ ಅಂದರೆ ಅದ್ರ ಕ್ರಮನೇ. ಸರ್ಕಾರ ಸೂಚನೆ ಕೊಟ್ಟರೆ ಅದು ಕ್ರಮ ಇದ್ದಾಗೆ. ಈ ಮೈಸೂರು ಮಾಧ್ಯಮದಲ್ಲಿ ದಸರಾ ಬಗ್ಗೆ, ಚಾಮುಂಡೇಶ್ವರಿ ಬಗ್ಗೆ, ಆನೆಗಳ ಬಗ್ಗೆ ನಾವು ನೆಗೆಟಿವ್ ಮಾಡಲ್ಲ. ಆದರೂ ಕೂಡ ಮಾಧ್ಯಮದವರು ಏನಾದ್ರು ಬರಬೇಕು ಅಂದರೆ DCF ಕಾಲ್ ಮಾಡಿರ್ತಾರೆ. ಪ್ರತಿದಿನ ನಾವು DCFಗೆ ಕಾಲ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಅಲ್ಲಿರೋ ಸಿಬ್ಬಂದಿಗಳು ಹೇಳ್ತಾರದು ನಾವಲ್ಲ. ಕಾಲ್ ಬಂದು ನಿಂತ್ಕೊಂಡ್ರೆ ID ಕಾರ್ಡ್ ತೋರಿಸಿ ಇದು ಮಾಡಿ, ಮತ್ತೆ ಸರಿಯಾದ ನಮ್ಮ APCCF ಅವರು ನನ್ನ ಜೊತೆಯಲ್ಲಿದ್ದಾರೆ. DCF ಅವರಿಗೆ, CCF ಅವರಿಗೆ ನಾನು ಮಾಧ್ಯಮರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಯಾವುದೇ ರೀತಿಯ ಅವರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಅವರಿಗೆ ಹೇಳ್ತೇನೆ. ಶಿವಮೊಗ್ಗದಲ್ಲಿ ಭದ್ರಾ ಅರಣ್ಯದಲ್ಲಾದಂತಹ ಜಿಂಕೆ ಬೇಟೆ ಪ್ರಕರಣ ಏನಿತ್ತು, ಅದು ತನಿಖೆಗೆ ಆದೇಶ ಆಗಿದೆ. ಎಲ್ಲಿ ತನಕ ಬಂತು ಸರ್? ನೋಡಿ, ಇದು ನಮ್ಮ ಗಮನಕ್ಕೆ ಮೊನ್ನೆ ಬಂತು. ನಿನ್ನೆ ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ಆಗ್ತದೆ. ಅಲ್ಲಲ್ಲಿ ಉರುಳುಗಳಾಗುವಂಥದ್ದು ಮತ್ತು ಮದ್ದುಗಳನ್ನು ಮಾಡುವಂಥ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅಲ್ಲಿ ನೋಡಿ, ಯಾವುದೇ ನೋಡಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಯಾರೇ ಉಲ್ಲಂಘನೆ ಮಾಡಲಿ ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ. ನಿಮ್ಮ ಎದುರುಗಡೆನೆ ಹೇಳಿದ್ದೇನೆ, ಇನ್ನೊಮ್ಮೆ ಮಾತಾಡ್ತೇನೆ, ಹೇಳ್ತೇನೆ. ಜಾತಿ ಗಣತಿ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜಾತಿ ಗಣತಿ ವಿಚಾರ ಒಕ್ಕಲಿಗರಾಗ್ಬೋದು ಮತ್ತು ಲಿಂಗಾಯತ ಸಮುದಾಯದವರು ಜನಗಳನ್ನ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಕೇಳಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಲಿಂಗಾಯತ ಸಮುದಾಯದಲ್ಲೂ ಕೂಡ ಇನ್ನೂ ಒಂದಷ್ಟು ಕನ್ಫ್ಯೂಷನ್ಸ್ಗಳ ಹಾಗೆ ಉಳಿದಿದೆ ಸರ್. ಜಾತಿ ನೋಡಿ, ಯಾವುದು ಇವತ್ತು ಕನ್ಫ್ಯೂಷನ್ ಇಲ್ಲ. ಪ್ರತಿಯೊಬ್ಬರೂ ಈ ಒಂದು ಸಾಮಾಜಿಕ ಶೈಕ್ಷಣಿಕ
ಗಣತಿಯನ್ನು ನಡೀತಾ ಇದೆ, ಸಮೀಕ್ಷೆ ನಡೀತಾ ಇದೆ. ಇದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದಾನೆ. ಅಲ್ಲ, ಗೊಂದಲ ಇದೆ, ಇನ್ನು ಜನ ಮಾಡಿ ಯಾವುದೇ ಗೊಂದಲ ಇಲ್ಲ. ರೀಚ್ ಆಗ್ತಾ ಇಲ್ವಂತ ಜನಗಳಿಗೆ ಇದನ್ನ ನೋಡಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಉಚ್ಚ ನ್ಯಾಯಾಲಯ ಕೆಲವೊಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ ಇದು ಕಡ್ಡಾಯವಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ. ನಾವೆಲ್ಲ ಮನವಿ ಮಾಡಿದ್ದೇವೆ. ಪ್ರತಿಯೊಬ್ಬರು ಇವತ್ತು ಎಲ್ಲ ಸಮುದಾಯದವರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ಸರ್ ಕೇಳಿ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ತೀರಾ ಪ್ರಾಬ್ಲಮ್ ಆಗ್ತದೆ ಸರ್. ಎವ್ರಿ ಡೇ ಒಂದು ಇನ್ಫಾರ್ಮೇಶನ್ ಯಾವುದೋ ಒಂದು ತಾಲೀಮ್ ಮಾಡ್ತೀರಾ, ಎಲ್ಲಿಂದ ಬರೋದು ಸರ್ ನಾವು? ಅಲ್ಲಿ ನಿಂತ್ಕೊಂಡು 5-6 ಜನ ಗಾಡಿ ನಿಲ್ಸ್ಕೊಂಡ್ರೆ ಸರಿ ಮಾಡ್ತಾರೆ. ಸಮಸ್ಯೆ ಆಯ್ತು ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.